KSET 2024 last minute preparation on teaching aptitude. ಟೀಚಿಂಗ್ ಆಪ್ಟಿಟ್ಯೂಡ್ ಕಾನ್ಸೆಪ್ಟ್ ಮೇಲೆ ಕೇಳಲಾಗುವಂತಹ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ 5ರಿಂದ 6 ಕ್ವಶನನ್ನು ಕಡ್ಡಾಯವಾಗಿ ಅಂದರೆ ಕಂಪಲ್ಸರಿಯಾಗಿ KSET ಎಕ್ಸಾಮಿನೇಷನಲ್ಲಿ ಕೇಳಲಾಗತ್ತೆ. ಸೊ ಅವುಗಳನ್ನು ಹೈಲೈಟ್ ಮಾಡೋಣ ಈಗ. ಟೀಚಿಂಗ್ ಆಪ್ಟಿಟ್ಯೂಡ್. Teaching aptitude refers to natural or an acquired skill to transact ideas, information and content with the desired objective. So here teaching aptitude is a skill of a teacher to transmit the knowledge to the learner or the students. Teaching aptitude ಅಂತಂದ್ರೆ ಒಂದು ಟೀಚಿಂಗ್ ಮಾಡುವಂತಹ ಸ್ಕಿಲ್. ಟೀಚರ್ ಟೀಚ್ ದ ಆರ್ teacher shares the knowledge with a great skill to the learner or the students. ಟೀಚರಿಗೆ ಇರುವಂತಹ ಒಂದು ಸ್ಕಿಲ್ಲನ್ನು, ಟೀಚಿಂಗ್ ಮಾಡುವಂತಹ ಸ್ಕಿಲ್ಲನ್ನು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ ನಾವು. ಸೊ ಟೀಚಿಂಗ್ ಅಂತಂದರೆ ಏನು? ಟೀಚಿಂಗ್ ಇಸ್ ದ ಕಮ್ಯುನಿಕೇಷನ್ ಬಿಟ್ವೀನ್ ದ ಟೂ ಆರ್ ಮೋರ್ ಪರ್ಸನ್ who influence each other by sharing the ideas and learn something in the process of interaction. So this is a process. Teaching ಅನ್ನುವಂಥದ್ದು ಒಂದು process or communication between the two or more than two person. ಇಬ್ಬರ ಅಥವಾ ಇಬ್ಬರಿಗಿಂತ ಜಾಸ್ತಿ ವ್ಯಕ್ತಿಗಳ ಮಧ್ಯೆ ನಡೆಯುವಂತಹ ಒಂದು ಕಮ್ಯುನಿಕೇಷನ್ ಅಥವಾ ಇಂಟರಾಕ್ಷನ್ ಅನ್ನು ಟೀಚಿಂಗ್ ಅಂತ ಕರಿಬಹುದು. ಸೊ ಮೀನಿಂಗ್ ಸ್ಲೈಡ್ ಅಲ್ಲಿ ಇರೋ ಹಾಗೆ ಇಟ್ ಈಸ್ ಅ ಫಾರ್ಮ್ ಆಫ್ ಇಂಟರ್ಪರ್ಸನಲ್ ಇನ್ಫ್ಲುಯೆನ್ಸ್ ಏಮ್ಡ್ ಅಟ್ ಚೇಂಜಿಂಗ್ ದ ಬಿಹೇವಿಯರ್ ಆಫ್ ಅ ಪರ್ಸನ್. ಟೀಚಿಂಗ್ ಅನ್ನುವಂಥದ್ದು ಹೈಲೈಟೆಡ್ ಆಗಿ ಚೇಂಜಿಂಗ್ ದ ಬಿಹೇವಿಯರ್ ಆಫ್ ಅ ಪರ್ಸನ್ ಬೈ ಶೇರಿಂಗ್ ದ ನಾಲೆಜ್ ಬೈ ದ ಟೀಚರ್. ಸೊ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸ್ಟೂಡೆಂಟ್ ಅಥವಾ ಒಬ್ಬ ಲರ್ನರ್ನ ಬಿಹೇವಿಯರನ್ನು, ಪರ್ಸೆಪ್ಷನನ್ನು, ಆಟಿಟ್ಯೂಡನ್ನು ಚೇಂಜ್ ಮಾಡುವಂತಹ ಒಂದು ಇನ್ಫ್ಲುಯೆನ್ಸಿಂಗ್ ಪ್ರಾಸೆಸ್ ಟೀಚಿಂಗ್ ಅಂತ ಹೇಳ್ಬೋದು. ಸೊ ಟೀಚಿಂಗ್ ಈಸ್ ಅ ಸೋಷಿಯಲ್ ಪ್ರಾಸೆಸ್. It is a personal relation between the teacher and the student and it is a two-way traffic. So teaching ಅನ್ನುವಂತಹ ಮೀನಿಂಗ್ ಅಲ್ಲಿ ಇರುವಂತಹ 4 ಹೈಲೈಟಿಂಗ್ ಪಾಯಿಂಟ್ಸ್ ಅಂತಂದ್ರೆ ಚೇಂಜಿಂಗ್ ದ ಬಿಹೇವಿಯರ್ ಆಫ್ ಎ ಪರ್ಸನ್, ಅಂದ್ರೆ ಇಲ್ಲಿ ಕ್ವಾಲಿಟಿ ಆಫ್ ಅ ಟೀಚಿಂಗ್ ಮೇಲೆ ಕ್ವಶನ್ ಕೇಳೋದಾದ್ರೆ ಏನು ಕ್ವಾಲಿಟಿ ಅಂತಂದರೆ ಟೀಚಿಂಗ್ ಇಫೆಕ್ಟಿವ್ ಆಗಿರ್ಬೇಕಂತಂದರೆ ಇಲ್ಲಿ ಆ ಒಂದು ಟೀಚರ್ ಅಥವಾ ಟೀಚಿಂಗ್ ಒಬ್ಬ ಸ್ಟೂಡೆಂಟ್ ಅಥವಾ ಒಬ್ಬ ಪರ್ಸನ್ನ ಬಿಹೇವಿಯರನ್ನು ಚೇಂಜ್ ಮಾಡಬೇಕು, ಮೈಂಡನ್ನು ನಾಲೆಜ್ಫುಲ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಆಗಿ ಸೋಷಿಯಲ್ ಪ್ರೊಸೆಸ್. ಸೊ ಟೀಚಿಂಗ್ ಅನ್ನುವಂಥದ್ದು ಸೋಷಿಯಲ್ ಪ್ರೊಸೆಸ್ ಅಥವಾ ಇನ್ಯಾವುದೋ ಒಂದು ಆಪ್ಷನ್ಸನ್ನು 2-3 ಆಪ್ಷನ್ಸನ್ನು ಕೊಡ್ಬೋದು ನಿಮಗೆ. It is a social process between the teacher and the student. And next it is personal relation between. ಇಲ್ಲಿ ಪ್ರೊಫೆಷನಲ್ ರಿಲೇಷನ್ ಅಂತ ಅನ್ಕೊಳ್ಳೋರು ಕೆಲವರು, ಸೊ ಅದು ತಪ್ಪಾಗತ್ತೆ, ಆ ಅಸಂಪ್ಷನ್ ಬೇಡ. ಇಟ್ ಈಸ್ ಅ ಪರ್ಸನಲ್ ರಿಲೇಷನ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್. ಅಂದರೆ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಮಧ್ಯೆ ಇರುವಂಥದ್ದು ಇಲ್ಲಿ ಶೇರಿಂಗ್ ಆಫ್ ದ ನಾಲೆಜ್ ಆ್ಯಂಡ್ ದ ಸ್ಟೂಡೆಂಟ್ ಈಸ್ ಟೇಕಿಂಗ್ ಆರ್ ರಿಸೀವಿಂಗ್ ದ ನಾಲೆಜ್. ಸೊ ಟೀಚರ್ ಮತ್ತು ಸ್ಟೂಡೆಂಟ್ಸ್ ಇಲ್ಲಿ ಒಂದು ರಿಲೇಷನಲ್ಲಿ ಶೇರಿಂಗ್ ಇಂಟರಾಕ್ಷನ್ ನಡೆಯುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ದ ಥರ್ಡ್ ಆರ್ ಫೋರ್ತ್ ಈಸ್ ಅ ಟೂ ವೇ ಟ್ರಾಫಿಕ್. ಟೂ ವೇ ಟ್ರಾಫಿಕ್ ಅಂತಂದರೆ ಟೂ ವೇ ಕಮ್ಯುನಿಕೇಷನ್. ದರ್ ಈಸ್ ದ ಇಂಟರಾಕ್ಷನ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್. ಟೀಚರ್ ಟೀಚಸ್ ದ ಐಡಿಯಾಸ್ or teacher shares the knowledge. He or she imparts the knowledge to the learner and learner receives the knowledge and he expresses the feedback. He gives the responses towards the teaching. ಹಾಗಾಗಿ ಇದನ್ನು ಟೂ ವೇ ಟ್ರಾಫಿಕ್ ಅಂತ ಹೇಳ್ಬೋದು. ಟೀಚರ್ ಟೀಚ್ ಮಾಡ್ತಾರೆ, ಲರ್ನರ್ ಅದನ್ನು ರಿಸೀವ್ ಮಾಡ್ತಾರೆ. ಸೊ ಯಾವಾಗ ಟೀಚಿಂಗ್ ಅನ್ನೋದು ಇಫೆಕ್ಟಿವ್ ಆಗತ್ತೆ ಅಂತ ಕ್ವಶನ್ ಕೇಳಿದರೆ, ಟೀಚರ್ ಇಫೆಕ್ಟಿವ್ ಆಗಿ ಟೀಚ್ ಮಾಡಬೇಕು ವಿತ್ ಅ ಗ್ರೇಟ್ ಸ್ಕಿಲ್ ಆ್ಯಂಡ್ ವಿತ್ ಅ ಗ್ರೇಟ್ ನಾಲೆಜ್ ಆ್ಯಂಡ್ ದ ಲರ್ನರ್ ಶುಡ್ ರಿಸೀವ್. ಲರ್ನರ್ ಶುಡ್ ರೆಸ್ಪಾಂಡ್. ಅವರು ರೆಸ್ಪಾಂಡ್ ಮಾಡಬೇಕು. ಲರ್ನರು ಇಫೆಕ್ಟಿವ್ ಆಗಬೇಕು, ಕ್ಯೂರಿಯಸ್ ಆಗಿರಬೇಕು. ಆಗ ಮಾತ್ರ ಟೀಚಿಂಗ್ ಅನ್ನುವಂಥ ಇಫೆಕ್ಟಿವ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾನ್ಸೆಪ್ಟ್ಗಳ ಮೇಲೆ ಕ್ವಶನನ್ನು ಕೇಳಲಾಗತ್ತೆ. ಟೀಚಿಂಗ್ ಮೀನಿಂಗ್ ಮೇಲೆ ಒಂದು ಕ್ವಶನ್ ಪರ್ಟಿಕ್ಯುಲರ್ ಆಗಿ ಬಂದೇ ಬರುತ್ತೆ. ನೇಚರ್ ಆಫ್ ಟೀಚಿಂಗ್.
ಸೊ ನೇಚರ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರೆ. ಸೊ ಹಿಯರ್ ದ ಪಾಯಿಂಟ್ಸ್, ಇಂಪಾರ್ಟೆಂಟ್ ಹೈಲೈಟೆಡ್ ಪಾಯಿಂಟ್ಸ್ ಆರ್: ಡೈನಾಮಿಕ್, ಟೀಚಿಂಗ್ ಇಸ್ ಅ ಡೈನಾಮಿಕ್ ಪ್ರೋಸೆಸ್, ಟೀಚಿಂಗ್ ಇಸ್ ಅ ಸೋಷಿಯಲ್ ಆ್ಯಂಡ್ ಹ್ಯೂಮನ್ ಪ್ರೋಸೆಸ್. ಡೈನಾಮಿಕ್ ಟೀಚಿಂಗ್ ಅನ್ನುವಂಥದ್ದು ಯಾವುದೇ ರೀತಿಯ ಸ್ಟ್ಯಾಟಿಕ್ ಆಗಿರಲ್ಲ, ಅಪೋಸ್ ಟು ದ್ಯಾಟ್ ಡೈನಾಮಿಕ್ ಅಂದರೆ ವೇರಿಯೇಬಲ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಇಟ್ ಈಸ್ ಅ ಡೈನಾಮಿಕ್ ಪ್ರಾಸೆಸ್. ಸೊ ಡೈನಾಮಿಕ್ ಅಪ್ರೋಚ್ ಮೇಲೆ ಒಂದು ಕ್ವಶನ್ ಅನ್ನು ಕೇಳಿದ್ದಾರೆ. ದೆನ್ ಸೋಷಿಯಲ್ ಪ್ರೋಸೆಸ್ ಆ್ಯಂಡ್ ಹ್ಯೂಮನ್. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಈಸ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಈ ಒಂದು ಟಾಪಿಕ್ ಮೇಲೂ ಕೂಡ ಅಂದರೆ ಈ ಒಂದು ಕಂಟೆಂಟ್ ಮೇಲೂ ಕ್ವಶನ್ ಕೇಳಲಾಗಿದೆ UGC ನೆಟ್ ಎಕ್ಸಾಮಿನೇಷನಲ್ಲಿ. ಸೊ ಕೆಸೆಟ್ ಎಕ್ಸಾಮಲ್ಲಿಯೂ ಕೂಡ ಅದು ಅಪಿಯರ್ ಆಗ್ಬೋದು. ಟೀಚಿಂಗ್ ಈಸ್ ಓನ್ಲಿ ಆರ್ಟ್ ಅಂತ ಕೇಳಿದ್ದಾರೆ ಆಪ್ಷನಲ್ಲಿ. ಹಾಗಾಗಿ ಟೀಚಿಂಗ್ ಈಸ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್, ಬಿಕಾಸ್ ಹಿಯರ್ ದ ಪ್ರಾಕ್ಟಿಕಲ್ ನಾಲೆಜ್ ಈಸ್ ಆಲ್ಸೋ ದ್ಯಾರ್ ಆ್ಯಂಡ್ ಅನಾಲಿಟಿಕಲ್ ನಾಲೆಜ್ ಈಸ್ ಆಲ್ಸೋ ದ್ಯಾರ್. ಪ್ರಾಕ್ಟಿಕಲ್ ಕೂಡ ಇರುತ್ತೆ ಆ್ಯಂಡ್ ಅನಾಲಿಸಿಸ್ ಅನ್ನು ಕೂಡ ಮಾಡ್ತಾರೆ. ದೆನ್ ಸಿಸ್ಟಮ್ ಆಫ್ ಆ್ಯಕ್ಷನ್. ಸೊ ಟೀಚಿಂಗ್ ಅನ್ನುವಂಥದ್ದು ಒಂದು ಸಿಸ್ಟಮ್. ಇಟ್ ಇಸ್ ಅ ಸಿಸ್ಟಮ್ ಆಫ್ ಆ್ಯಕ್ಷನ್ ವೇರಿಡ್ ಫ್ರಮ್ and related with the content and the pupil behavior under the prevailing physical and social condition. ಈ ಒಂದು ಟೀಚಿಂಗ್ ಅನ್ನುವಂಥ ಪ್ರಾಸೆಸ್ ಒಂದು ಸಿಸ್ಟಮ್ನ ಅಂಡರಲ್ಲಿ ವರ್ಕ್ ಮಾಡುತ್ತೆ. ಅದು ಟೀಚರ್ ಮತ್ತು ಪ್ಯೂಪಿಲ್ ಅಂತಂದರೆ ಸ್ಟೂಡೆಂಟ್ ಅಥವಾ ಲರ್ನರ್ನ ಮಧ್ಯೆ ಇರುವಂತಹ ಒಂದು ಕಂಡೀಷನಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರೊಫೆಷನಲ್ ಆ್ಯಕ್ಟಿವಿಟಿ. ಟೀಚಿಂಗ್ ಈಸ್ ಕಂಪ್ಲೀಟ್ಲಿ ಆರ್ this is a professional activity. It is complete ಆಗಿ ಪ್ರೊಫೆಷನಲ್ ಆಕ್ಟಿವಿಟಿ ಅಂತಾನೆ ಹೇಳ್ಬೋದು. ದೆನ್ ನೆಕ್ಸ್ಟ್ ಈಸ್ ಇಂಟರಾಕ್ಟಿವ್ ಪ್ರಾಸೆಸ್. ಸೊ ದಿಸ್ ಈಸ್ two-way communication or communication interaction between the two person who is called as teacher and the learner. ಸೊ ಟೀಚಿಂಗ್ ಅನ್ನುವಂಥದ್ದು ಇಂಟರಾಕ್ಟಿವ್ ಪ್ರಾಸೆಸ್ ಅನ್ನೋದು ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಇಂಟರಾಕ್ಟಿವ್ ಅಂತಂದರೆ ನೀವು ಇಂಟರಾಕ್ಷನ್ ನಡೀತಾ ಇರುತ್ತೆ ಅಂತ ಅನ್ಕೋಬಾರ್ದು. ಅಂದರೆ ಕಂಪ್ಲೀಟಾಗಿ ಇಂಟ್ರಾಕ್ಷನ್ ಆಗ್ತಾ ಇರುವಂಥ ಪ್ರಾಸೆಸ್ ಅಲ್ಲದೆ ಇರಬಹುದು ಅಂತ ನೀವು ರಾಂಗ್ ಗೆಸ್ ಮಾಡಬಾರ್ದು. ಸೊ ಟೀಚಿಂಗ್ ಈಸ್ ಅ ಇಂಟರಾಕ್ಟಿವ್ ಪ್ರಾಸೆಸ್. ಟೀಚರ್ shares the knowledge and the pupil or learner has to respond to the that particular ಕಾನ್ಸೆಪ್ಟ್. ಹಾಗಾಗಿ ಇಲ್ಲಿ ಟೀಚರ್ ನಾಲೆಜನ್ನು ಶೇರ್ ಮಾಡ್ತಾ ಇರ್ತಾರೆ, ಹಾಗೇನೆ ಈ ಒಂದು ಲರ್ನರ್ ಫೀಡ್ಬ್ಯಾಕನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಅದನ್ನು ಇಂಟರಾಕ್ಟಿವ್ ಪ್ರೋಸೆಸ್ ಅಂತ ಹೇಳಲಾಗತ್ತೆ. ಸೊ ಈ ಒಂದು ಟಾಪಿಕಲ್ಲಿ ಯಾವುದೇ ಒಂದು ವರ್ಡಲ್ಲಿ ಅಥವಾ ಕಾನ್ಸೆಪ್ಟಲ್ಲಿ ನಿಮಗೆ ಕ್ವಶನನ್ನು ಕೇಳಬಹುದು. ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ. ಸೊ ದೆನ್ ಬೇಸಿಕ್ ರಿಕ್ವೈರ್ಮೆಂಟ್ ಆಫ್ ಟೀಚಿಂಗ್ ಮಾಡಬೇಕು ಅಂತಂದರೆ ಯಾವ್ಯಾವುದು ರಿಕ್ವೈರ್ಮೆಂಟ್ಸ್ ಇರಲೇಬೇಕು ಅನ್ನುವಂಥದ್ದು 3 ವೇರಿಯೇಬಲ್ಸ್: ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್, ಇಂಟರ್ವಿನಿಂಗ್ ವೇರಿಯೇಬಲ್ ಅಂತ 3 ವೇರಿಯೇಬಲ್ಸ್ ಕಂಪಲ್ಸರಿಯಾಗಿ ಇರಲೇಬೇಕಾಗತ್ತೆ ಒಬ್ಬ ಟೀಚರ್ ಟೀಚಿಂಗ್ ಮಾಡಬೇಕು ಅಂತಾದರೆ. ಹಾಗಾಗಿ ಡಿಪೆಂಡೆಂಟ್ ವೇರಿಯೇಬಲ್ ಅಂತಂದರೆ ಏನು? ಟೀಚರ್ ಮೇಲೆ ಡಿಪೆಂಡೆಂಟ್ ಆಗಿರುವಂತಹ ಸ್ಟೂಡೆಂಟ್. ಸೊ ನಾಲೆಜ್ ಬೇಕು ಅಂತಂದರೆ ಅವನು ಟೀಚರ್ ಮೇಲೆ ಡಿಪೆಂಡೆಂಟ್ ಆಗಿರಬೇಕಾಗತ್ತೆ. ಹಾಗಾಗಿ ಡಿಪೆಂಡೆಂಟ್ ವೇರಿಯೇಬಲ್ ಇಸ್ ಅ ಸ್ಟೂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ is a teacher because he expresses the knowledge, he shares the knowledge. And next is the intervening ಅಂತಂದರೆ ಮಿಡ್ಲಲ್ಲಿ ಇರುವಂತಹ ಮೆಥಡ್ಸ್ ಆಫ್ ಟೀಚಿಂಗ್. ಸೊ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ಗೋಸ್ಕರ ಇಲ್ಲಿ ಯಾವ ಮೆಥಡ್ಸನ್ನು ಯೂಸ್ ಮಾಡ್ತೀವಿ, ಲೆಕ್ಚರಿಂಗ್ ಇರ್ಬೋದು, ಕೇಸ್ ಸ್ಟಡಿ ಮೆಥಡ್ ಇರ್ಬೋದು, ಅಥವಾ ICT ಟೆಕ್ನಾಲಜಿ ಯೂಸ್ ಮಾಡಿ ಟೀಚಿಂಗನ್ನು ಮಾಡ್ಬೋದು. ಸೊ ವಿಚ್ ಒನ್ ಈಸ್ ಅ ಡಿಪೆಂಡೆಂಟ್ ಆ್ಯಂಡ್ ವಿಚ್ ಒನ್ ಈಸ್ ಅ ಇಂಡಿಪೆಂಡೆಂಟ್ ವೇರಿಯೇಬಲ್ ಅನ್ನುವಂಥದ್ದನ್ನು ಕಂಬೈನ್ಡ್ ಆಗಿ ಕೊಡ್ಬೋದು, ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ಬೋದು. ಆ್ಯಂಡ್ ಸೆಕೆಂಡ್ ಈಸ್ ಪ್ರೊಫೆಷ್ನಲಿಸಮ್. ಸೊ ಟೀಚಿಂಗ್ ಮಾಡಬೇಕಂತಂದರೆ ಪ್ರೊಫೆಷ್ನಲ್ ಎಥಿಕ್ಸ್ ಇರಲೇಬೇಕಾಗತ್ತೆ. ಹಾಗೆಯೇ ಈ ಒಂದು ಪ್ರೊಸೆಸನ್ನು ಪ್ರೊಫೆಷ್ನಲಿಸಮ್ ಆಗಿ ನಾವು ನೇಚರಲ್ಲಿ ಸ್ಟಡಿ ಮಾಡಿದ್ವಿ, ಪ್ರೊಫೆಷ್ನಲಿಸಮ್ ಇರಲೇಬೇಕಾಗುತ್ತೆ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೇಸಿಕ್ ರಿಕ್ವೈರ್ಮೆಂಟ್. ಆ್ಯಂಡ್ ಸುಟೇಬಲ್ ಎನ್ವಿರಾನ್ಮೆಂಟ್. ಟೀಚಿಂಗ್ ಆಗಬೇಕಂತಂದರೆ ಗುಡ್ ಎನ್ವಿರಾನ್ಮೆಂಟ್ ಕೂಡ ಇರಬೇಕಾಗತ್ತೆ. ಇಲ್ಲಿ ಇದರ ಮೇಲೂ ಕೂಡ ಒಂದು ಕ್ವಶನ್ ಕೇಳ್ಬೋದು. Which one is necessary or a basic requirement for the effective teaching ಅನ್ನುವಂಥ ಕ್ವಶನ್ ಕೇಳ್ಬೋದು. ಆಗ ಸುಟೇಬಲ್ ಎನ್ವಿರಾನ್ಮೆಂಟ್ ಕೂಡ ಹೌದು ಅನ್ನೋದಕ್ಕೆ ನೀವು ಟಿಕ್ ಮಾಡಬೇಕಾಗತ್ತೆ. ದೆನ್ ನೆಕ್ಸ್ಟ್ ಸ್ಟೂಡೆಂಟ್ ಡಿಸಿಪ್ಲಿನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ಟೂಡೆಂಟ್ ಡಿಸಿಪ್ಲಿನ್ ಆಗಿರಬೇಕು ಅಂತಂದರೆ ಲರ್ನರಿಗೆ ಕ್ಯೂರಿಯಾಸಿಟಿ ಇರಬೇಕು, ಲರ್ನರಿಗೆ ಆ ಒಂದು ನಾಲೆಜನ್ನು ಎಕ್ಸೆಪ್ಟ್ ಮಾಡುವಂತಹ ಪರ್ಸೆಪ್ಷನ್ ಇರಬೇಕು, ಕ್ಯೂರಿಯಾಸಿಟಿ ಇರಬೇಕು, ಇಂಟ್ರೆಸ್ಟೆಡ್ ಟುವರ್ಡ್ಸ್ ದ ಕ್ಲಾಸ್ ರೂಮ್ ಲೆಕ್ಚರಿಂಗ್ ಅನ್ನುವಂಥದ್ದು ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್.
ಸೊ ಆಗಲೇ ಹೇಳಿದಾಗೆ ಒಂದು ಗುಡ್ ರಿಲೇಶನ್ಶಿಪ್ ಇರಬೇಕಾಗತ್ತೆ. ಟೀಚರಿಗೆ ಟೀಚಿಂಗ್ ಮಾಡುವಂತಹ ಒಂದು ಅಬಿಲಿಟಿ ಆ್ಯಂಡ್ ಸ್ಕಿಲ್ ಆ್ಯಂಡ್ ನೇಚರ್ ಆರ್ ಆಟಿಟ್ಯೂಡ್ ಇರಬೇಕು. ಹಾಗೆಯೇ ಸ್ಟೂಡೆಂಟಿಗೆ ರಿಸೀವ್ ಮಾಡುವಂತಹ ಆಟಿಟ್ಯೂಡ್ ಇರಬೇಕು ಅಥವಾ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಈ ಎಲ್ಲ 5 ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿ ಬೇಸಿಕ್ ರಿಕ್ವೈರ್ಮೆಂಟ್ ಅಂತ ಹೇಳ್ಬೋದು. ಎಲ್ಲವೂ ಕೂಡ ಇರಲೇಬೇಕಾಗತ್ತೆ ಟೀಚಿಂಗ್ ಮಾಡಬೇಕು ಅಂತ ಆದರೆ. ಹಾಗಾಗಿ ಈ ಯಾವುದೇ ಒಂದು ಕಾನ್ಸೆಪ್ಟ್ ಮೇಲೂ ಕೂಡ ಒಂದು ಕ್ವಶನ್ ಕೇಳಬಹುದು. ಏಮ್ ಆಫ್ ಟೀಚಿಂಗ್. ಸೊ ವಾಟ್ ಆರ್ ದ ಏಮ್ಸ್? ಟೀಚಿಂಗ್, ಟ್ರೈನಿಂಗ್, ಇನ್ಸ್ಟ್ರಕ್ಷನ್, ಕಂಡೀಷನಿಂಗ್, ಇಂಡಾಕ್ಟ್ರಿನೇಷನ್. ಹಾಗಾದರೆ ಇಲ್ಲಿ ಏಮ್ ಏನು, ಟೀಚಿಂಗ್ನ ಏಮ್ ಏನು, ವಿಚ್ ಒನ್ ಈಸ್ ನಾಟ್ ಅ ಏಮ್ ಆಫ್ ಟೀಚಿಂಗ್ ಅಂತ ಕೇಳಿದರೆ ನಿಮ್ಗೆ ಈಗ 5 ಪಾಯಿಂಟ್ಸು ಕೂಡ ಗೊತ್ತಿರಬೇಕಾಗತ್ತೆ. ಇಲ್ಲಿ ಆ ಒಂದು ಬೇಸ್ ಮೇಲೆ ಕ್ವಶನ್ ಕೇಳ್ಬೋದು. ಹಾಗೆಯೇ ಕಾನ್ಸೆಪ್ಚುವಲ್ ಮೇಲೂ ಕೂಡ ಇನ್ಫಾರ್ಮೇಷನ್ ಮಾಡಿ ಕ್ವಶನ್ ಕೇಳ್ಬೋದು. ಸೊ ಫಸ್ಟ್ ಈಸ್ ಟೀಚಿಂಗ್. ಟೀಚಿಂಗ್ನ ಮೇನ್ ಏಮ್ ಟೀಚಿಂಗ್ ಅಂತಂದರೆ ಏನು? ಟು ಬ್ರಿಂಗ್ ದ ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ಅ ಸ್ಟೂಡೆಂಟ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್. ಟೀಚಿಂಗ್ನ ಮೇನ್ ಏಮ್ ಅಂತ ಕೇಳಿದರೆ ಶೇರಿಂಗ್ ದ ನಾಲೆಜ್ ಇಂಥವೆಲ್ಲ ಬಂದ್ಬಿಡೋದು ಆಪ್ಷನ್ಸಲ್ಲಿ. ಬಟ್ ಇಲ್ಲಿ ಏನಾಗಬೇಕು, ಟೀಚರ್ ಟೀಚ್ ಮಾಡಿದಾಗ ಸ್ಟೂಡೆಂಟಿನ ಬಿಹೇವಿಯರ್, ಸ್ಟೂಡೆಂಟಿನ ನಾಲೆಜ್, ಸ್ಟೂಡೆಂಟಿನ ಆಟಿಟ್ಯೂಡ್ ಒಂದು ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗಬೇಕು, ಅಂದರೆ ಚೇಂಜಸ್ ಆಗಬೇಕು ಅಂತ ಅರ್ಥ. ಸೊ ಇದು ಇಂಪಾರ್ಟೆಂಟ್ ನಮಗೆ. ಓಕೆ, ಚೇಂಜಸ್ ಇನ್ ದ ಬಿಹೇವಿಯರ್ ಆಫ್ ಅ ಸ್ಟೂಡೆಂಟ್ ಅನ್ನುವಂಥದ್ದು. ಸೆಕೆಂಡ್ ಇಸ್ ಟ್ರೈನಿಂಗ್. ಟೀಚಿಂಗ್ನ ನೆಕ್ಸ್ಟ್ ಏಮ್ ಏನು? ಟ್ರೈನಿಂಗ್ ಮಾಡುವಂಥದ್ದು. ಹಾಗಾದರೆ ಟ್ರೈನಿಂಗ್ ಅಂತಂದರೆ ಏನು? ಶೇಪಿಂಗ್ ದ ಬಿಹೇವಿಯರ್ ಆ್ಯಂಡ್ ದ ಕಂಡಕ್ಟ್. ಸೊ ಹಿಯರ್ ಥಿಯರಿಟಿಕಲ್ ನಾಲೆಜ್ ಅಷ್ಟೇ ಸಾಕಾಗಿರಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಕೂಡ ಬೇಕು. ಹಾಗಾಗಿ ಅದನ್ನು ಶೇಪಿಂಗ್ ದ ಬಿಹೇವಿಯರ್, ಸೊ ಬಿಹೇವಿಯರನ್ನು ಚೇಂಜಸ್ ಮಾಡುವಂಥದ್ದು, ಆ್ಯಸ್ ವೆಲ್ ಆಸ್ ಕಂಡಕ್ಟನ್ನು, ಕರೆಕ್ಟರನ್ನು, ವ್ಯೂ ಪಾಯಿಂಟನ್ನು ಚೇಂಜಸ್ ಮಾಡುವಂಥದ್ದು. ದೆನ್ ಥರ್ಡ್ ಈಸ್ ಇನ್ಸ್ಟ್ರಕ್ಷನ್. ಸೊ ಇನ್ಸ್ಟ್ರಕ್ಷನ್ ಅಂತಂದರೆ ಏನು? ಅಕ್ವಿಸಿಷನ್ ಆಫ್ ದಿ ನಾಲೆಜ್. ಸೊ ಟೀಚರ್ ಹ್ಯಾಸ್ ಟು ಗಿವ್ ದ sufficient information, instructions, guidelines to the students or learners. Then fourth is conditioning. Conditioning ಅಂತಂದ್ರೆ improving the learning skills with the tools and techniques, rules and methodologies. ಸೊ ಕಂಡೀಷನಿಂಗ್ ಅಂತಂದರೆ ಒಂದು ಕೆಲವೊಂದು ಸ್ಟೂಡೆಂಟ್ಸಿನ ಲರ್ನಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡುವಂಥದ್ದು, ಕೆಲವೊಂದು ಟೆಕ್ನಿಕ್ಸನ್ನು, ರೂಲ್ಸನ್ನು, ಮೆಥಡಾಲಜೀಸನ್ನು, ಸ್ಟ್ರಾಟಜೀಸನ್ನು ಯೂಸ್ ಮಾಡಿ ಒಂದು ಲರ್ನಿಂಗ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡುವಂತಹ ಪ್ರೊಸೆಸ್ಗೆ ಕಂಡೀಷನಿಂಗ್ ಅಂತ ಹೇಳ್ತೀವಿ. ಸೊ ಟೀಚಿಂಗ್ನ ಆಬ್ಜೆಕ್ಟಿವ್ ಏನು? ಕಂಡೀಷನಿಂಗ್ ಕೂಡ. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಇಂಪಾರ್ಟೆಂಟ್, ಇಂಡಾಕ್ಟ್ರಿನೇಷನ್. ಸೊ ಇಂಡಾಕ್ಟ್ರಿನೇಷನ್ ಈಸ್ ಫಾರ್ಮೇಷನ್ ಆಫ್ ಬಿಲೀಫ್. ಒಂದು ಬಿಲೀಫನ್ನು ಫಾರ್ಮ್ ಮಾಡುವಂಥದ್ದು ಸ್ಟೂಡೆಂಟ್ ಅಥವಾ ಲರ್ನರಲ್ಲಿ ಒಂದು ಬಿಲೀಫ್, ಸ್ಟ್ರಾಂಗ್ ಬಿಲೀಫನ್ನು, ನಾಲೆಜ್ ಬಗ್ಗೆ ಇರ್ಬೋದು, ಬಿಲೀಫನ್ನು ಕ್ರಿಯೇಟ್ ಮಾಡುವಂಥದ್ದು, ಫಾರ್ಮಿಂಗ್ ಮಾಡುವಂಥದ್ದು. ಸೊ ಈ 5 ಪಾಯಿಂಟ್ಗಳ ಮೇಲೆ ಯಾವುದಾದ್ರೂ ಒಂದು ಮೇಲೆ ಕ್ವಶನ್ ಕೇಳ್ಬೋದು, ಅಥವಾ 5 ಪಾಯಿಂಟನ್ನು ಹಾಕಿ ವಿಚ್ ಒನ್ ಈಸ್ ನಾಟ್, ವಿಚ್ ಒನ್ ಈಸ್ ಇನ್ಕ್ಲೂಡೆಡ್ ಅಂತೆಲ್ಲ ಕ್ವಶನ್ ಕೇಳ್ಬೋದು ಏಮ್ ಆಫ್ ಟೀಚಿಂಗಲ್ಲಿ. ಅಥವಾ ಯಾವುದೇ ಒಂದು ಪಾಯಿಂಟ್ ಮೇಲೆ ಎಕ್ಸಾಕ್ಟ್ ಮೀನಿಂಗ್ ಬಗ್ಗೆ ಕೇಳ್ಬೋದು. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. Objectives of teaching. So teaching objectives can be categorized into 2 categories: Bloom's taxonomy and Gagne and Briggs model. So here we discussed about the Bloom's taxonomy. ಸೊ 2 ಮಾಡೆಲ್ಸ್ ಪ್ರಕಾರ ಯಾವ್ಯಾವ ರೀತಿ ಆಬ್ಜೆಕ್ಟಿವ್ಸ್ ಇದೆ ಟೀಚಿಂಗ್ಗೆ ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದೀವಿ. ಸೊ ಕಾಗ್ನಿಟಿವ್ ಡೊಮೇನ್, ಇಫೆಕ್ಟಿವ್ ಡೊಮೇನ್, ಸೈಕೋಮೋಟರ್ ಡೊಮೇನ್ ಅಂತ 3 ಮೇನ್ ಕ್ಯಾಟಗರೀಸ್. ಅದರ ಅಂಡರಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳು, ಈ ಎಲ್ಲ ಕಾನ್ಸೆಪ್ಟ್ಗಳು ಒಂದೊಂದು ಟರ್ಮಿನಾಲಜೀಸ್ ಇದೆಯಲ್ಲ ಅದರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಏನು ಆಬ್ಜೆಕ್ಟಿವ್ ಅಂತ ಕೇಳಿದರೆ ಈ ಎಲ್ಲವೂ ಕೂಡ ಆಬ್ಜೆಕ್ಟಿವ್ಸ್ಗಳೇ ಆಗಿರುತ್ತೆ. ಆದರೆ ಆ ಒಂದು ಪರ್ಟಿಕ್ಯುಲರ್, ಈಗ ಸಪೋಸ್ ಕಾಗ್ನೇಟಿವ್ ಡೊಮೇನಲ್ಲಿ ವಾಟ್ ಈಸ್ ಕಾಗ್ನೇಟಿವ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಸಿಂಥೆಸಿಸ್ ಅಂತಂದರೆ ಏನಂತ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಕಾಗ್ನೇಟಿವ್ ಡೊಮೇನಲ್ಲಿ ಫಸ್ಟ್ ಒನ್ ನಾಲೆಜ್. ಸೊ ನಾಲೆಜ್ ಅಂತಂದರೆ ಏನು? ರೆಕಗ್ನೈಸಿಂಗ್ ಆರ್ ರಿಮೆಂಬರಿಂಗ್ ದ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ನಾಲೆಜ್ ಅಂತಂದರೆ ಏನು? ಒಂದು ಫ್ಯಾಕ್ಟ್ಸನ್ನು, ಫಿಗರ್ಸನ್ನು ನೆನಪಿಟ್ಕೊಳ್ಳೋದು ಮತ್ತು ರೆಕಗ್ನೈಸ್ ಮಾಡೋದು, ಅದನ್ನು ನಾಲೆಜ್ ಅಂತ ಹೇಳ್ತೀವಿ. ದೆನ್ ಅಪ್ಲಿಕೇಶನ್ ಅಂತಂದರೆ ಏನು? ಸೊ ಏನು ಅಕ್ವೈರ್ಡ್ ಮಾಡಿದ್ದೇವೆ ನಾಲೆಜನ್ನು, ಅದನ್ನು ನಾವು ಅಪ್ಲೈ ಮಾಡುವಂತಹ ಪ್ರೊಸೆಸ್ಗೆ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅಪ್ಲೈಯಿಂಗ್ ದ ಫ್ಯಾಕ್ಟ್ಸ್, ಅಪ್ಲೈಯಿಂಗ್ ದ ಟೆಕ್ನಿಕ್ಸ್, ನಾವೇನು ಕಲ್ತಿದ್ದೀವಲ್ಲ
ಫ್ಯಾಕ್ಟ್ಸ್ ಅಥವಾ ರೂಲ್ಸ್ ಅಥವಾ ಟೆಕ್ನಿಕ್ಸ್ ಅದನ್ನು ನಾವು ಪ್ರಾಕ್ಟಿಕಲ್ ಲೈಫಲ್ಲಿ ಅಪ್ಲೈ ಮಾಡುವಂಥದ್ದು, ಅದನ್ನು ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅನಾಲಿಸಿಸ್ ಅಂತಂದ್ರೆ ಏನು? ಎಕ್ಸಾಮೈನಿಂಗ್ ಆ್ಯಂಡ್ ಬ್ರೇಕಿಂಗ್ ದ ಇನ್ಫಾರ್ಮೇಷನ್ ಇಂಟು ಕಾಂಪೋನೆಂಟ್ಸ್. ಸೊ ಬೇರೆ ಬೇರೆ ಪಾರ್ಟ್ ಆಗಿ ಅದನ್ನು ಎಕ್ಸಾಮಿನೇಷನ್ ಮಾಡುವಂಥದ್ದು, ಅದನ್ನು ಅನಾಲಿಸಿಸ್ ಅಂತ ಹೇಳ್ತೀವಿ. ಕ್ರಿಟಿಕಲಿ ಥಿಂಕ್ ಮಾಡುವಂಥ ಒಂದು ಪ್ರಾಸೆಸ್. ದೆನ್ ಸಿಂಥೆಸಿಸ್ ದಟ್ ಈಸ್ ಇನ್ವಾಲ್ವಿಂಗ್ ವಿತ್ ದ ಬಿಲ್ಡಿಂಗ್ ದ ಸ್ಟ್ರಕ್ಚರ್ ಆರ್ ಅ ಪ್ಯಾಟರ್ನ್ ಫಾರ್ ಅ ಎಲಿಮೆಂಟ್ಸ್. ಯಾವುದೋ ಒಂದು ಎಲಿಮೆಂಟ್ಸ್ಗೆ ಕಾನ್ಸೆಪ್ಟಿಗೆ ಸ್ಟ್ರಕ್ಚರ್ ಅಥವಾ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡಿ ಅದನ್ನು ಸ್ಟಡಿ ಮಾಡುವಂಥ ಪ್ರಾಸೆಸ್ಸಿಗೆ ಸಿಂಥೆಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಇವ್ಯಾಲ್ಯೂಯೇಷನ್ ಈಸ್ ನಥಿಂಗ್ ಬಟ್ estimation or making the judgment or giving the opinion about a particular information. Evaluation ಅಂತಂದ್ರೆ ಏನು? making the judgment or decision. Okay, so these all the concept goes like ಈ ಎಲ್ಲದರ ಬಗ್ಗೆನೂ ಕೂಡ ಏನು ಅನ್ನೋದು ಕ್ಲಾರಿಟಿ ಇರಲಿ. ದೆನ್ ನೆಕ್ಸ್ಟ್ ಇಫೆಕ್ಟಿವ್ ಡೊಮೇನ್ ಆರ್ ಅಫೆಕ್ಟಿವ್ ಡೊಮೇನ್ ಅಂತಾನು ಮೆನ್ಷನ್ ಮಾಡ್ತಾರೆ. ಸೊ affective domain ಅಂತಂದ್ರೆ emotional based domain and that moves through the lowest order process to the highest. ಸೊ ಒಂದು ಎಮೋಷನಲ್ ಡೊಮೇನ್ ಆಗಿರುವಂಥದ್ದು ರಿಸೀವಿಂಗ್. ಫಸ್ಟ್ ಈಸ್ ದ ರಿಸೀವಿಂಗ್ ಅಂತಂದ್ರೆ ಏನು? ಸ್ಟೂಡೆಂಟ್ಸ್ ಮೆಮೊರಿ ಮತ್ತು ರೆಕಾಗ್ನಿಷನ್ ಮಾಡುವಂಥ ಒಂದು ಪವರ್. ಸ್ಟೂಡೆಂಟು ರಿಸೀವ್ ಮಾಡಿ ಅದನ್ನು ಮೆಮೊರೈಸ್ ಮಾಡ್ತಾರೆ. ದೆನ್ ರೆಸ್ಪಾಂಡಿಂಗ್, ಲರ್ನರ್ ರೆಸ್ಪಾಂಡ್ ಮಾಡಬೇಕಾಗತ್ತೆ ಅಥವಾ ಲರ್ನರ್ದು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತಂದರೆ ಅವರು ಅಲ್ಲಿ ಆ ಒಂದು ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಪಾರ್ಟಿಸಿಪೇಷನ್ ಇದ್ದರೆ, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇದ್ದರೆ ಅದನ್ನು ರೆಸ್ಪಾಂಡ್ ಮಾಡ್ತಾರೆ. ದೆನ್ ವ್ಯಾಲ್ಯೂಯಿಂಗ್ ಅಂತಂದರೆ ಗಿವಿಂಗ್ ದ value knowledge so that are acquired by the student, giving the value. Then next organizing, it involves the different values, information, ideas to accommodate that what they have learned. ಸೊ ಇನ್ಫಾರ್ಮೇಷನನ್ನು ಐಡಿಯಾಸನ್ನು ಒಂದು ಸೆಟ್ ಆಗಿ ಅಸೈನ್ ಮಾಡೋದಕ್ಕೆ ಆರ್ಗನೈಸಿಂಗ್ ಅಂತ ಹೇಳ್ತೀವಿ. ಅಂದರೆ ಈಗ ಏನು ರಿಸೀವ್ ಮಾಡಿರ್ತಾರಲ್ಲ, ಏನು ಕಲ್ತಿರ್ತಾರಲ್ಲ, ಅದನ್ನೆಲ್ಲ ಒಂದು ರೀತಿ ಸೆಟ್ ಆಗಿ ಅದನ್ನು ಅಸೈನ್ ಮಾಡಿರುವಂಥ ಒಂದು ಪ್ರೊಸೆಸ್ಸಿಗೆ ಆರ್ಗನೈಸಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಯಾರೆಕ್ಟರೈಸಿಂಗ್. ಸೊ ಇಟ್ ಬಿಲ್ಡ್ಸ್ ದ ಅಬ್ಸ್ಟ್ರಾಕ್ಟಿಂಗ್ ದ ನಾಲೆಜ್. ಕ್ಯಾರೆಕ್ಟರೈಸಿಂಗ್ ಅಂತಂದರೆ ನಮ್ಮ ಕ್ಯಾರೆಕ್ಟರ್ಸಲ್ಲಿ ಚೇಂಜಸ್ ಆಗುವಂಥದ್ದು, ಅಬ್ಸ್ಟ್ರಾಕ್ಟಿಂಗ್ ಆಫ್ ದಿ ನಾಲೆಜ್ ಇನ್ ಅವರ್ ಲೈಫ್. ನೆಕ್ಸ್ಟ್ ಸೈಕೋಮೋಟರ್ ಡೊಮೇನ್. ಸೊ ಇಟ್ ಈಸ್ an action-based domain and that focus on development of the behavior and skill of the person. ಸೊ ಇದು ಆ್ಯಕ್ಷನ್ ಬೇಸ್ಡ್ ಡೊಮೇನ್ ಅಂತ ಹೇಳ್ಬೋದು. ಇದು ಬಿಹೇವಿಯರ್ ಅಥವಾ ಸ್ಕಿಲ್ಲಿನ ಡೆವಲಪ್ಮೆಂಟಿಗೆ, ಚೇಂಜಸ್ಗೆ ಹೆಲ್ಪ್ ಆಗುವಂಥದ್ದು. ಸೊ ಇವೆಲ್ಲ ಆಬ್ಜೆಕ್ಟಿವ್ಸ್ಗಳು, ಟೀಚಿಂಗ್ನ ಆಬ್ಜೆಕ್ಟಿವ್ಸ್. ಓಕೆ, ಅಬ್ಸರ್ವಿಂಗ್. ಸೊ ಇದು ನೋಡಿ ಇಲ್ಲಿ ಆ್ಯಕ್ಷನನ್ನು ನೋಡಿ ಅಬ್ಸರ್ವ್ ಮಾಡಿಕೊಂಡು ಅರ್ಥ ಮಾಡ್ಕೋತಾರೆ. ಇಮಿಟೇಟಿಂಗ್, ಯಾರೋ ಒಬ್ಬ ಹೇಗೆ ಒಂದು ಆ್ಯಕ್ಟ್ ಮಾಡಿರೋದನ್ನು ನೋಡಿ ಫಿಸಿಕಲಿ ಅದನ್ನು ಇಮಿಟೇಟ್ ಮಾಡುವಂಥದ್ದು. ಪ್ರಾಕ್ಟೀಸಿಂಗ್, ಸೊ ಪದೇ ಪದೇ ಟ್ರೈ ಮಾಡೋದ್ರಿಂದ ಲರ್ನಿಂಗ್ ಮಾಡುವಂಥದ್ದು ಪ್ರಾಕ್ಟೀಸಿಂಗ್ ಅಂತ ಆಯಿತು. ಅಡಾಪ್ಟಿಂಗ್, ಸೊ ಏನು ನಾವು ಕಲ್ತಿದ್ದೇವೆ ಅದನ್ನು ಟ್ಯೂನಿಂಗ್ ಮಾಡುವಂಥದ್ದು ಅಥವಾ ಮೇಕಿಂಗ್ ಮೈನರ್ ಅಡ್ಜಸ್ಟ್ಮೆಂಟ್ಸ್ ಆ್ಯಂಡ್ ಅಡಾಪ್ಟಿಂಗ್, ಟೇಕಿಂಗ್ ದ ಮೋಡಿಫಿಕೇಶನ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ನಾಲೆಜ್. ಸೊ ಇದು ಯಾವ ಕಾನ್ಸೆಪ್ಟನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಲೈಫಲ್ಲಿ ಏನು ಇದೆಯಲ್ಲ ಇನ್ಫಾರ್ಮೇಷನ್ಸ್ ಅಥವಾ ನಾವೇನು ಪರ್ಫೆಕ್ಷನ್ ಮಾಡ್ತಾ ಇದ್ದೀವಿ ಅದರಲ್ಲಿ ಅಡಾಪ್ಟೇಷನ್ ಮಾಡುವಂಥದ್ದು. ನೆಕ್ಸ್ಟ್ ನ್ಯಾಚುರಲೈಸೇಷನ್. ಸೊ ದಟ್ ಈಸ್ ಇಂಡಿವಿಜುವಲ್ ability to adapt or modify or design a new techniques. ಸೊ ನಾವೇನು ಕಲ್ತಿದ್ದೇವೆ ಅದರಿಂದಾಗಿ ನಾವು ಹೊಸತನ್ನು ಸ್ಟಾರ್ಟ್ ಮಾಡುವಂಥದ್ದು, ನ್ಯೂ ಟೆಕ್ನಿಕ್ಸನ್ನು ಅಥವಾ ನ್ಯೂ ಐಡಿಯಾಸನ್ನು ಕ್ರಿಯೇಟ್ ಮಾಡುವಂಥ ಪ್ರೊಸೆಸ್ಗೆ ನ್ಯಾಚುರಲೈಸೇಷನ್ ಅಂತ ಹೇಳ್ತೀವಿ. ಇವೆಲ್ಲವೂ ಕೂಡ ಟೀಚಿಂಗ್ನ ಆಬ್ಜೆಕ್ಟಿವಲ್ಲಿ ಬ್ಲೂಮ್ಸ್ ಟ್ಯಾಕ್ಸಾನಮಿಯಲ್ಲಿ ಹೇಳಿರುವಂತಹ ಒಂದು ಆಬ್ಜೆಕ್ಟಿವ್ಸ್ನ ಸೆಟ್ ಅಂತ ಹೇಳ್ಬೋದು. ನಾನು ಆಗಲೇ ಹೇಳಿದಾಗೆ ಈ ಯಾವುದೇ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನನ್ನು ಕೇಳ್ಬೋದು ನಿಮಗೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಈಸ್ ಅ ಗ್ಯಾಗ್ನೆ ಆ್ಯಂಡ್ ಬ್ರಿಗ್ಸ್ ಮಾಡೆಲ್. So according to this models, educational learning objectives fall under the some of the following categories. First is verbal information.
ಸೊ ವರ್ಬಲ್ ಇನ್ಫಾರ್ಮೇಷನ್ ಅಂತಂದ್ರೆ ಏನು, ಅಬಿಲಿಟಿ ಟು ಸ್ಟೇಟ್ ದ ನಾಲೆಜನ್ನು ಸ್ಟೇಟ್ ಮಾಡುವಂತಹ ಒಂದು ಅಬಿಲಿಟಿ ಇದೆ ಅಂತ ವರ್ಬಲ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಇಂಟೆಲೆಕ್ಚುಯಲ್ ಸ್ಕಿಲ್ಸ್. ಸೊ ಇಂಟೆಲೆಕ್ಚುಯಲ್ ಸ್ಕಿಲ್ಸ್ ದ್ಯಾಟ್ ರಿಕ್ವೈರ್ಸ್ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಸೊ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂಥ ಸ್ಕಿಲ್ಲಿಗೆ ಇಂಟೆಲೆಕ್ಚುಯಲ್ ಸ್ಕಿಲ್ ಅಂತ ಹೇಳ್ತೀವಿ. ಕಾಗ್ನೇಟಿವ್ ಅಂತಂದ್ರೆ ಇಂಪಾರ್ಟೆಂಟ್ ಇರುವಂಥದ್ದು, ಇದನ್ನು ನಿಮಗೆ ಕ್ವಶನ್ ಕೇಳ್ಬೋದು. ಅಬಿಲಿಟಿ ಟು ಸಾಲ್ವ್ ದ ಪ್ರಾಬ್ಲಮ್ ಬೈ ಕ್ರಿಯೇಟಿಂಗ್ ದ ರೂಲ್. ಕ್ರಿಟಿಕಲ್ ಥಿಂಕಿಂಗ್ ಮಾಡಿ ಒಂದು ರೂಲನ್ನು ಕ್ರಿಯೇಟ್ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂತಹ ಒಂದು ಅಬಿಲಿಟಿಯನ್ನು ಕ್ರಿಯೇಟ್ ಮಾಡುವಂತಹ ಆಬ್ಜೆಕ್ಟಿವ್ ಟೀಚಿಂಗ್ ಹೊಂದಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರೊಸೆಸನ್ನು ಕಾಗ್ನಿಟಿವ್ ಅಂತ ಹೇಳಲಾಗತ್ತೆ. ಕಾಗ್ನಿಟಿವ್ ಮೇಲೆ ಯಾವಾಗಲೂ ಒಂದು ಕ್ವಶನ್ ಅಪಿಯರ್ ಆಗ್ತಾ ಇರುತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸ್ಟೇಟ್ಮೆಂಟಲ್ಲಿ ಅಪ್ಲೈಡ್ ಇರ್ಬೋದು ಅಥವಾ ಡೈರೆಕ್ಟ್ ಕ್ವಶನ್ ಕೂಡ ಇರ್ಬೋದು. ಇನ್ನು ಮೋಟೋರ್ ಸ್ಕಿಲ್ ಅಂತಂದರೆ ಬ್ರೈನ್ ಅಥವಾ ಒಂದು ಸಿಸ್ಟಮನ್ನು ಅಡಾಪ್ಟೇಷನ್ ಮಾಡುವಂತಹ ಒಂದು ಸ್ಕಿಲ್. ಆಟಿಟ್ಯೂಡ್, ಇಂಟರ್ನಲ್ ಸ್ಟೇಟ್ ಆಫ್ ಮೈಂಡ್ ಆಫ್ ಅ ಇಂಡಿವಿಜುವಲ್. ಒಬ್ಬ ಪರ್ಸನ್ ಅಥವಾ ಲರ್ನರ್ನ ಇಂಟರ್ನಲ್ ಸ್ಟೇಟ್ ಆಫ್ ಮೈಂಡ್ ಏನಿದೆಯಲ್ಲ ಅದನ್ನು ನಾವು ಆಟಿಟ್ಯೂಡ್ ಅಂತ ಹೇಳ್ತೀವಿ. ಓಕೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆಟಿಟ್ಯೂಡ್ ಇರುತ್ತೆ. ಇದು ನಾಲೆಜಲ್ಲಿ ಅಥವಾ ಇಲ್ಲಿ ಒಂದು ನಾಲೆಜನ್ನು ರಿಸೀವ್ ಮಾಡುವಂತಹ ಪರ್ಸೆಪ್ಷನಲ್ಲಿ ಇರುವಂತಹ ಆಟಿಟ್ಯೂಡ್. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ಗಳ ಮೇಲೆ ಕಾಗ್ನಿಟಿವ್ ಮೇಲೆ ಇರ್ಬೋದು, ಆಟಿಟ್ಯೂಡ್ ಮೇಲೆ ಇರ್ಬೋದು, ಅಥವಾ ಸಾಲ್ವಿಂಗ್ ದ ಪ್ರಾಬ್ಲಮ್ ಅಂದರೆ ಅನಾಲಿಟಿಕಲ್ ಅದರ ಬಗ್ಗೆನೂ ಕೂಡ ಕ್ವಶನ್ ಕೇಳಲಾಗ್ಬೋದು. Factors affecting the teaching. So there are number of factors that affect the teaching. ಸೊ ಇಫೆಕ್ಟಿವ್ ಟೀಚಿಂಗ್ ಇರಬೇಕು ಅಂತಂದರೆ ಯಾವುದೆಲ್ಲ ಇಂಪಾರ್ಟೆಂಟ್ ಆಗಿರಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದೀವಿ. ಫಸ್ಟ್ ಒನ್, ಟೀಚರ್ಸ್ ಆಟಿಟ್ಯೂಡ್ ಟುವರ್ಡ್ಸ್ ದ ಟೀಚಿಂಗ್. ಒಬ್ಬ ಟೀಚರ್ ಆದವರು ಹೇಗೆ ಟೀಚ್ ಮಾಡಬೇಕು ಅನ್ನೋದು ಇಲ್ಲಿ ಮೆನ್ಷನ್ ಮಾಡಲಾಗತ್ತೆ. ಟೀಚರ್ ಆಟಿಟ್ಯೂಡು ಪಾಸಿಟಿವ್ನೆಸ್ ಇರಬೇಕು, ಗ್ರೇಟ್ ಕ್ವಾಲಿಫಿಕೇಷನ್ ಸ್ಕಿಲ್ ಇರಬೇಕು, ಅಬಿಲಿಟಿ ಇರಬೇಕು. ಸೊ ದಟ್ಸ್ ವೈ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಕ್ವಾಲಿಟಿ ಡಿಪೆಂಡ್ ಆನ್ ಡೆಡಿಕೇಶನ್ ಆಫ್ ಅ ಟೀಚರ್ ಆದವರಿಗೆ ಒಂದು ಡೆಡಿಕೇಶನ್ ಇರಬೇಕು, ಮೋಟಿವೇಶನ್ಸ್ ಇರಬೇಕು, ಸ್ಟೂಡೆಂಟ್ಸನ್ನು ಆ್ಯಂಡ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಮಾಡುವಂತಹ ಸ್ಕಿಲ್ ಇರಬೇಕು. ಈ ಒಂದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಮೇಲೂ ಕೂಡ UGC ನೆಟ್ಟಲ್ಲಿ ಕ್ವಶನ್ ಕೇಳಿದ್ದಾರೆ. ಹಾಗೆಯೇ ಇಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಆರ್ ಕ್ವಾಲಿಟಿ ಆಫ್ ಅ ಟೀಚಿಂಗ್ ಡಿಪೆಂಡ್ ಆನ್ ಅನ್ನುವಂಥ ಕ್ವಶನನ್ನು ಕೇಳಲಾಗತ್ತೆ. ಅದಕ್ಕೆ ಟೀಚರ್ಸ್ ಆಟಿಟ್ಯೂಡ್ ಅನ್ನುವಂಥದ್ದು ಅಥವಾ ಡೆಡಿಕೇಶನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಲರ್ನರ್ಸ್ ಆಟಿಟ್ಯೂಡ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಟೀಚರ್ಸ್ ಆಟಿಟ್ಯೂಡ್ ಟುವರ್ಡ್ಸ್ ದ ಟೀಚಿಂಗ್, ಲರ್ನರ್ಸ್ ಆಟಿಟ್ಯೂಡ್ ಟುವರ್ಡ್ಸ್ ದ ಲರ್ನಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಟೀಚರ್ ಆಟಿಟ್ಯೂಡ್ ಅಷ್ಟೇ ಇದ್ರೆ ಸಾಕಾಗಲ್ಲ, ಲರ್ನರ್ ಕೂಡ ಅದನ್ನು ರಿಸೀವ್ ಮಾಡುವಂತಹ ಆಟಿಟ್ಯೂಡ್ ನೇಚರ್ ಇರಬೇಕು. ಅಂತಂದ್ರೆ ಏನು, ಕ್ಲಾಸಲ್ಲಿ ಅಟೆಂಟಿವ್ ಇರಬೇಕು, ಕ್ಯೂರಿಯಸ್ ಇರಬೇಕು. ಸೊ ದ್ಯಾಟ್ ಇದು ಪ್ರೊಡಕ್ಟಿವ್ ಲರ್ನಿಂಗ್ ಅಂತ ಹೇಳ್ಬೋದು. ಲರ್ನಿಂಗ್ ಬಗ್ಗೆ ಒಂದು ಕ್ವಶನ್ ಅನ್ನು ಕೇಳಿದ್ದಾರೆ ಇಲ್ಲಿ. ಎ ಸ್ಟೂಡೆಂಟ್ ಹೂ ಸೀಕ್ಸ್ ಮೀನಿಂಗ್ ಆ್ಯಂಡ್ ರೀಸನಿಂಗ್ ಫಾರ್ ವಾಟ್ ಹಿ ಆರ್ ಶಿ ಲರ್ನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಅನ್ನುವಂಥದ್ದು. ಅನಲೈಟಿಕಲ್ ಲರ್ನರ್, ಡೈನಮಿಕ್ ಲರ್ನರ್ ಅಥವಾ ಕಾಮನ್ ಸೆನ್ಸ್ ಲರ್ನರ್ ಅನ್ನುವಂಥ ಕ್ವಶನ್ ಕೇಳಲಾಗಿದ್ದಾರೆ. ಇದು ಲರ್ನರ್ಸ್ ಆಟಿಟ್ಯೂಡಲ್ಲಿ ಬರುವಂಥದ್ದು. ಅದನ್ನು ಮತ್ತೆ ವಿಡಿಯೋ ಮಾಡ್ತೀವಿ ನಾವು. ಸೊ ಇದು ಇಲ್ಲಿ ಲರ್ನರ್ಸ್ ಆಟಿಟ್ಯೂಡ್ ಹೇಗಿರ್ಬೇಕಂತಂದರೆ ಅನಲಿಟಿಕಲ್ ಆಗಿರಬೇಕು ಅಥವಾ ಅಟೆಂಟಿವ್ ಇರಬೇಕು, ಪ್ರೊಡಕ್ಟಿವ್ ಇರಬೇಕು. ಓಕೆ, ನೆಕ್ಸ್ಟ್ ಥರ್ಡ್ ಈಸ್ ಮೆಥಡ್ಸ್ ಆಫ್ ಟೀಚಿಂಗ್ ಯೂಸ್ಡ್. ಯಾವ ಮೆಥಡನ್ನು ಯೂಸ್ ಮಾಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಫ್ಯಾಕ್ಟರ್ ಕೂಡ ಟೀಚಿಂಗಿನ ಮೇಲೆ ಇನ್ಫ್ಲುಯೆನ್ಸನ್ನು ಮಾಡುವಂಥದ್ದು, ಪಾಸಿಟಿವ್ ಆರ್ ನೆಗೆಟಿವ್ ಇನ್ಫ್ಲುಯೆನ್ಸನ್ನು ಮಾಡುವಂಥದ್ದು. ಇಲ್ಲಿ ಇಫೆಕ್ಟಿವ್ ಟೀಚಿಂಗನ್ನು ಇನ್ಫ್ಲುಯೆನ್ಸ್ ಮಾಡುವಂಥ ಫ್ಯಾಕ್ಟರ್ ಯಾವುದು ಅಂತಂದರೆ ಮೆಥಡ್ಸ್ ಆಫ್ ಟೀಚಿಂಗ್, ICT ಅಥವಾ ಲೆಕ್ಚರಿಂಗ್ ಇರ್ಬೋದು. ಓಕೆ, ನೆಕ್ಸ್ಟ್ ಟೀಚಿಂಗ್ ಲರ್ನಿಂಗ್ ಎನ್ವಿರಾನ್ಮೆಂಟ್. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಥವಾ ಟೀಚಿಂಗ್ ಅಟ್ಮಾಸ್ಫಿಯರ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಆನ್ ಇಫೆಕ್ಟಿವ್ ಟೀಚಿಂಗ್ ಅಂತ ಕೇಳಿದಾಗ ಈ 5 ಪಾಯಿಂಟಲ್ಲಿ 5 ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ವಿಚ್ ಒನ್ ಈಸ್ ನಾಟ್ ಅಂತ ಕೇಳ್ಬೋದು, ವಿಚ್ ಒನ್ ಈಸ್ ನೆಸೆಸರಿ ಅಂತ ಕೇಳ್ಬೋದು. ಹಾಗಾಗಿ ಈ ಎಲ್ಲ ಪಾಯಿಂಟ್ಗಳು ತಲೆಯಲ್ಲಿ ಇರಬೇಕಾಗತ್ತೆ, ಮೈಂಡಲ್ಲಿ ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಈ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಮೇಲೆ ಒಂದು ಕ್ವಶನನ್ನು ಕೇಳಿದ್ದಾರೆ. ಇಫೆಕ್ಟಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತಂದರೆ ಹಿಂಗಿರಬೇಕು ಅನ್ನುವಂಥದ್ದು. ಟೀಚರ್ ಹ್ಯಾಸ್ ಟು ಗಿವ್ ನರ್ಚರಿಂಗ್ ಆ್ಯಂಡ್ engaging environment to students. ಟೀಚರ್ ಹೆಂಗಿರ್ಬೇಕಂತಂದರೆ ಡೆಡಿಕೇಟೆಡ್ ಟುವರ್ಡ್ಸ್ ದ ಟೀಚಿಂಗ್ ಆ್ಯಂಡ್ ದೇ ಹ್ಯಾವ್ ಟು ಮೇಕ್ ದ ಸ್ಟೂಡೆಂಟ್ಸ್ ಇನ್ವಾಲ್ವ್ ಇನ್ ದ ಟೀಚಿಂಗ್. ಸೊ
ಸೊ ಏನು ಟೀಚಿಂಗಲ್ಲಿ ಸ್ಟೂಡೆಂಟ್ಸ್ ಅಥವಾ ಒಂದು ನಾಲೆಜನ್ನು ರಿಸೀವ್ ಮಾಡೋದ್ರಲ್ಲಿ ಟೀಚರ್ ಫುಲ್ಲಿ ಎಂಗೇಜ್ಡ್ ಆಗಿರಬೇಕು ಆ್ಯಂಡ್ ಸ್ಟೂಡೆಂಟ್ಸ್ಗೆ ನರ್ಚರಿಂಗ್ ಮಾಡಬೇಕು. ನರ್ಚರಿಂಗ್ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟೂಡೆಂಟ್ಸಿಗೆ ಇನ್ಫಾರ್ಮೇಷನನ್ನು ಕೊಡುವಂಥ ಪ್ರಾಸೆಸ್ಸಿಗೆ ನರ್ಚರಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂಡರ್ ದ ಟೀಚಿಂಗ್. ಇದು ಇಲ್ಲಿ ಟೀಚಿಂಗ್ ಟೀಚರ್ ಕಾನ್ಸೆಪ್ಟ್ ಅಥವಾ ಟೀಚಿಂಗ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿರುವಂತಹ ಆಸ್ಪೆಕ್ಟ್ಸ್ಗಳು ವಿಡಿಯೋ. ಆ್ಯಂಡ್ ಲರ್ನರ್ಸ್ ಬಗ್ಗೆ ಮತ್ತೆ ಇನ್ನೊಂದು ಪಾರ್ಟ್ ಇದೆ ಟೀಚಿಂಗ್ ಅನ್ನುವಂಥದ್ದು. ಟೀಚಿಂಗ್ ಪಾಯಿಂಟ್ ಮಾತ್ರ ನಾವು ಇಲ್ಲಿ ಕವರ್ ಮಾಡಿದ್ದೇವೆ. ಲರ್ನರ್ಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಮತ್ತೆ ಕೆಲವೊಂದು ಆಸ್ಪೆಕ್ಟ್ಸ್ ಇದೆ. ಲರ್ನರ್ಸ್ ಆಟಿಟ್ಯೂಡ್, ಲರ್ನರ್ಸ್ ಟೀಚಿಂಗ್ ಲೆವೆಲ್ಸ್, ಲರ್ನರ್ಸ್ ಮೆಥಡ್ಸ್ ಅಂತೆಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ಗಳ ಮೇಲೂ ಕೂಡ ಕ್ವಶನ್ ಕೇಳಲಾಗುತ್ತೆ, ಅದನ್ನು ಕೂಡ ವಿಡಿಯೋ ಮಾಡ್ತೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.